ನಮಸ್ಕಾರ ರೈತ ಬಾಂಧವರಿಗೆ ಹಾಗೂ ಕರ್ನಾಟಕ ಜನತೆಗೆ ಈ ಒಂದು ವಿಡಿಯೋದಾಗ ಏನು ಹೇಳ್ತೀನಿಪ್ಪ ಅಂತಂದ್ರೆ ನಾವು ಈಗ ಸದ್ಯ ಪ್ಲಾಂಟೇಶನ್ ಏನು ಪ್ಲಾನ್ ಮಾಡತ್ತೀವಿ ಜೂನ್ಗೆ ಆಮೇಲೆ ವೆಜಿಟೇಬಲ್ ಏನು ಹಾಕೊಳತ್ತೀವಿ ಎಷ್ಟು ಫುಟ್ ಸಾಲ ಏನು ಎಲ್ಲ ಈ ವಿಡಿಯೋದಾಗ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಸೊ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ಸ್ಟಾರ್ಟ್ ಮಾಡೋಂಥ ಬರ್ರಿ. ಸೊ ಈಗ ನೋಡತ್ತೀರಿ ನಮ್ಮ ರಾಮಕಕ್ಕ ಅವ್ರು ಡ್ರಿಪ್ ಜೋಡಿಸತ್ತಾರು. ಇವ ಸಾಲಿಂದ ಸಾಲಿಗೆ 4.5 ಫೀಟ್ ಐತಿ. ಇದು 1 ಎಕರೆ ಪ್ಲಾಟ. ಆಮೇಲೆ ಆ ಕಡೆ ಈಗ ರೂಟ್ರ್ ಹೊಡ್ಯಾತಾರ, ಅದು 2 ಎಕರೆ ಪ್ಲಾಟ, 10 ಗುಂಟೆ ಕಡಿಮೆ ಐತದ, ಕಲ್ಲಂಗಡಿ ಪ್ಲಾಟ್ ಅದ. ಇದು ಸವಂತಿಕಾಯಿ ಇತ್ತು. ಇದನ್ನ ಸವಂತಿಕಾಯಿ ತೊಗೊಂಡು ಮತ್ತೆ ಟ್ರ್ಯಾಕ್ಟರ್ ಕೆಲಸ ಮಾಡಿ ಈಗ ವಾಪಸ್ ಸಾಲ ಬಿಟ್ಕೊಂಡು ಒಳಗೆ ತಿಪ್ಪಿ ಗೊಬ್ಬರ ಕುರಿ ಗೊಬ್ಬರ ಹಾಕ್ಕೊಂಡಿವಿ. 4.5 ಫೂಟ್ ಸಾಲ. ಒಂದು ಬೆಡ್ಗೆ ಏನು ಮಾಡ್ತೀನಿಪ್ಪ ಅಂತಂದ್ರೆ ಏನು ಡ್ರಿಪ್ ಹಾಕ್ಕೊಂಡಿವಿ. ಇದು ಸವಂತಿ ಬಳಿ ಹಾಕೋತೀವಿ. ಆಮೇಲೆ ಈ ಬೆಡ್ನಾಗ ಏನು ಪ್ಲ್ಯಾನ್ ಮಾಡಿನಪ್ಪ ಅಂತಂದ್ರೆ ಈಗ ಸರ್ಪನ್ ಅಂತೇಳಿ ಒಂದು ಬದ್ನಿಕಾಯಿ ಬರುತ್ತಲ್ಲ, ಅದು ಪ್ಲಾಂಟೇಶನ್ ಮಾಡ್ಕೋಬೇಕಂತ ಹೇಳಿ ಪ್ಲ್ಯಾನ್ ಮಾಡೀನಿ. ಸೊ ನೋಡ್ಬೋದು ಟೋಟಲ್ 23 ಸಾಲ ಅದ ಇವ. ಅದ್ರಾಗ ಒಂದು 11 ಸಾಲ ಅವು ಬೀಳ್ತಾವೆ, ಒಂದು 12 ಸಾಲ ಬದ್ನಿ ಗಿಡ ಆಗ್ತೈತಿ. ಒಂದು ಈಗ ಪ್ಲಾಂಟೇಶನ್ ಮಾಡ್ಕೊಂಡೇನಪ್ಪ ಅಂತಂದ್ರೆ ಸವಂತಿಕಾಯಿ ಸೆಕೆಂಡ್ ಒಂದು 15 ಡೇಸ್ 20 ಡೇಸ್ ಬಿಟ್ಟು ಸಸಿ ಬರ್ತಾವೆ ಇವ ಬದ್ನಿ ಗಿಡದ್ದು. ಅದನ್ನು ಪ್ಲಾಂಟೇಶನ್ ಮಾಡ್ಕೋತೀನಿ. ಅವಾಗ ಸವಂತಿ ಬಳಿ ಕೆಳಗೆ ಬೀಳ್ತಿರ್ತೈತಿ ಜಸ್ಟ್. ಅವಾಗ ಪ್ಲಾಂಟೇಶನ್ ಮಾಡ್ಕೊಂಡಪ್ಪ ಅಂತಂದ್ರೆ ಕುಕುಂಬರ್ ಹಾರ್ವೆಸ್ಟಿಂಗ್ ಚಾಲು ಆಗ್ತೈತಿ. ಕುಕುಂಬರ್ ಹಾರ್ವೆಸ್ಟಿಂಗ್ ಚಾಲು ಆಗಿ ಅದು ಮುಗಿಯೋದ್ರೊಳಗನ ಇದು ಬದ್ನಿಕಾಯಿ ಸ್ಟಾರ್ಟ್ ಆಗಿಬಿಡ್ತೈತಿ. ಸೊ ಅದು ಈ ಪ್ಲಾನ್ ಮಾಡೀನಿ. ಇನ್ಕ ತನಕ ಬದ್ನಿಕಾಯಿ ಪ್ಲಾಂಟೇಶನ್ ಮಾಡಿದ್ದಿಲ್ಲ, ಇದು ಫಸ್ಟ್ ಟೈಮ್. ನೀವೆಲ್ಲ ಯಾರ್ಯಾರು ಪ್ಲಾಂಟೇಶನ್ ಮಾಡಿರಿ ನಂಗೆ ಕಮೆಂಟ್ನಾಗ ತಿಳಿಸ್ರಿ, ನಾನು ಕಮೆಂಟ್ ರಿಪ್ಲೈ ಮಾಡ್ತೀನಿ. ನೀವು ಯಾವ ವೆರೈಟಿ ಪ್ಲಾಂಟೇಶನ್ ಮಾಡಿರಿ, ಆಮೇಲೆ ಯಾವ ವೆರೈಟಿ ಬದ್ನಿಕಾಯಿ ಒಳಗೆ ಬೆಸ್ಟ್ ಐತಿ ಅದನ್ನು ನಂಗೆ ಕಮೆಂಟ್ನಾಗ ತಿಳಿಸ್ರಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ನೇನು 1 ಎಕರೆ ಟೊಮೆಟೊ ಹಾಕೋಬೇಕಂತೇಳಿ ಪ್ಲ್ಯಾನ್ ಮಾಡೀವಿ. ಆ ಕಡೆ ಈ ಕಡೆ 30 ಗುಂಟೆ ಸವಂತಿಗೆ ಹಾಕ್ಬೇಕಂತೇಳಿ ಪ್ಲ್ಯಾನ್ ಮಾಡೀವಿ. ಆಮೇಲೆ ಈಗ ನೀವು ನಮ್ಮಲ್ಲಿ ಮೆಂಬರಾಗಿ ಜಾಯ್ನ್ ಆಗ್ಯಾರ ನಮ್ಮಲ್ಲಿ ಕೆಲಸಕ್ಕೆ. ಬಾಹುಬಲಿ ದೇಸಾಯಿ ಅಂತೇಳಿ ನಮ್ಮ ಹಳಿಂಗಳೂರ ಇವ್ರ ಅಪ್ಪ ಅವ್ರು ಮೊದಲು ಬರ್ತಿದ್ರು. ಇವಾಗ ಅಗ್ರಿಕಲ್ಚರ್ಗೆ ಫುಲ್ ಎಲ್ಲ ಈಗ ಕೆಲಸ ಟ್ರೈನಿಂಗ್ ಕೊಡತ್ತೀವಿ ಇವಾಗ. ಆಮೇಲೆ ಆ ಕಡೆ ನಮ್ಮ ಅನಿಲ್ ಕಾಕ ಅದಾನು. ಈ ಕಡೆ ಜವಾರಿ ಬಾಳೆಗಿಡ ಐತಿ. ಇದ್ರದ್ದು ಬ್ಲಾಗ್ ಬೇಕಾದ್ರೆ ನಂಗೆ ಕಮೆಂಟ್ನಾಗ ತಿಳಿಸ್ರಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಪ್ಲಾಂಟೇಶನ್ ಮಾಡಿ 6-7 ತಿಂಗಳಾಯ್ತು. ಸೊ ದಸರಾ ದೀಪಾವಳಿಗೆ ಅದೆಲ್ಲ ಬರ್ತೈತಿ. ನೆಕ್ಸ್ಟ್ ನೀವು ಏನೇನು ಪ್ಲಾಂಟೇಶನ್ ಮಾಡತ್ತೀರಿ ಜೂನ್ಗೆ, ಏನೇನು ಪ್ಲ್ಯಾನ್ಸ್ ಹಾಕ್ಕೊಂಡಿರಿ ಎಲ್ಲ ನಂಗೆ ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ನೆಕ್ಸ್ಟ್ ಇದಾದ್ಮೇಲೆ 2 ಎಕರೆ ಅರಿಶಿನ ಪ್ಲಾಂಟೇಶನ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಹಾಕ್ಕೊಂಡಿನಿ. ಅದ್ರದ್ದು ಬೀಜ ನಮ್ಮ ಕಡೆ ಅದಾವೆ. ಯಾಕಂದ್ರೆ ಲಾಸ್ಟ್ ಇಯರ್ 1 ಇಯರ್ ಹಾಕ್ಕೊಂಡಿದ್ವಿ ಅರಿಶಿನ. ಸೊ ಬೀಜ ಅದಾವೆ. ಈಗ ಒಂದು 18-20 ಕ್ವಿಂಟಲ್ ತನಕ ಅದಾವೆ. ಎಷ್ಟು ಕಡಿಮೆ ಬೀಳ್ತಾವೆ ಅಷ್ಟು ಮತ್ತೆ ತರಬೇಕಾಕೈತಿ. ಅದು ವೆರೈಟಿ ಯಾವುದಪ್ಪ ಅಂತಂದ್ರೆ ಚೆನ್ನ ಸೆಲ್ಲಮ್ ಅಂತ ಹೇಳಿದ್ರೆ ವೆರೈಟಿ. ಸೊ ಈಗ ನೆಕ್ಸ್ಟ್ ಅದನ್ನ ಪ್ಲಾಂಟೇಶನ್ ಮಾಡೋಕೆ ನೆಲನೂ ಹದಗೊಳಿಸಿವಿ. ಒಂದು 3 ಟ್ರಕ್ ತಿಪ್ಪಿ ಗೊಬ್ಬರ ಕಡಿದೀವಿ. ಆಮೇಲೆ ಒಂದು ಟ್ರಕ್ ಇದು ಕುರಿ ಗೊಬ್ಬರನೂ ಮಿಕ್ಸ್ ಮಾಡೀವಿ. ಸೊ ಅದನ್ನ ವಿಡಿಯೋ ಬೇಕಾದ್ರೆ ನಾನು ಕಮೆಂಟ್ನಾಗ ತಿಳಿಸ್ರಿ, ಅದನ್ನು ವ್ಲಾಗ್ ಮಾಡ್ತೀನಿ. ಸೊ ಈಗ ಟೆಂಪ್ರೇಚರ್ ಎಷ್ಟು ಐತಪ್ಪ ಅಂತಂದ್ರೆ ಮೇ ತಿಂಗಳದಾಗ 40 to 42 ತನಕ, ಅಂದರೆ 39, 40, 42 ಹೈಯೆಸ್ಟ್ ಇಷ್ಟು ಟೆಂಪ್ರೇಚರ್ ಐತಿ. ಸೊ 10 ಆಯ್ತಪ್ಪ ಅಂತಂದ್ರೆ ಹೊರಗೆ ಬರೋಕ್ಕಾಗಲ್ಲ. ಸೊ ವಿಡಿಯೋ ಮಾಡೋದನ್ನು ಭಾಳ ಕಷ್ಟ ಆಗಿಬಿಟ್ಟೈತಿ. ಈಗ ಅಷ್ಟು ಬಿಸಿಲು ಐತಿ. ಕೆಲಸ ಮಾಡೋದು ಹೋಗಿ 12 ಗಂಟೆ ಒಳಗಂದ್ರೆ ಮನೆಗೆ ಹೋಗಿಬಿಡೋದಾಗೈತಿ. ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡಿ ಏನೋ ಮಾಡಿ ಹಾಕಬೇಕಂತೇಳಿ ಹೊಲಕ್ಕೆ ಬಂದುಬಿಟ್ಟಿನಿ. ಸವಂತಿ ಬಳಿ ಹಾಕೊಂಡು ಎಲ್ಲ ಕೆತ್ತಲ್ಲಿ ಉಗಿದ್ಬಿಟ್ಟಿವಿ, ಮಲ್ಚಿಂಗ ಮತ್ತು ಸವಂತಿ ಬಳಿ. ಈ ಕಡೆ ಇದೆಲ್ಲ ಫಾರೆಸ್ಟ್ ಏರಿಯಾ ಐತಿ. ಆಮೇಲೆ ಈ ಕಡೆ 1 ಎಕರೆ 30 ಗುಂಟೆ ಜವಾರಿ ಬಾಳೆ ಗಿಡ ಐತಿ. ಫುಲ್ ಕಸ ಆಗಿಬಿಟ್ಟೈತಿ. ಯಾಕೆ ತೆಗ್ದಿಲ್ಲಪ್ಪ ಅಂತಂದ್ರೆ ಅದನ್ನ ತೆಗೆದಿದ್ರೆ ಉಸುಕ್ ಜಲ್ದಿ ಕಾಯ್ದೈತೆ ಅಂತೇಳಿ ಈಗೇನು ತೆಗ್ದಿಲ್ಲ. ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಫುಲ್ ಕ್ಲೀನ್ ಮಾಡಿಸ್ಬಿಡ್ತೀವಿ. ಟ್ರ್ಯಾಕ್ಟರೇನು ಕೆಲಸನೂ ಮಾಡಿಸೀವಿ. ನೋಡ್ಬೋದು ಇಲ್ಲಿ ಹತ್ರ ಯಾವ ರೀತಿ ಕಾಣ್ತೈತೆ ನಮ್ಮ ಪ್ಲಾಟ್ ಅಂಥೇಳಿ. ಯಾರು ಹಾಕ್ಬೇಕು, ಏನು ಹಾಕ್ಬೇಕು, ಕಾಮಿಡಿ ಅದು ಏನ್ರಿ ಹೊಲದ ಮಾಡಿ ಸ್ಕ್ರಿಪ್ಟ್ ಬರೀಬೇಕನ? ಏನು ಬರೀನು ಏನ್ರಿ ಹೊಲದ ಬಗ್ಗೆ ಹಿಂಗೆ ನಾವು ಈ ಥರ ಅಂದ್ರೆ ಆಳುಗಳು ಏನೇನು ಮಾಡ್ತಿರ್ತಾರೋ, ಕಾಮಿಡಿ ಮಾಡ್ತಿರ್ತಾರಲ್ಲ, ಕಾಮಿಡಿ ಮಾಡ್ತಾ ಅವನ ವಿಡಿಯೋಗಳ ಅಪ್ಲೋಡ್ ಮಾಡ್ಕೋತೀರಿ. ನಮ್ಮ ಮಿಲ್ಕಕಾಯಿ 90 180 ಕ್ವಾರ್ಟರ್ ಇವ್ರು ಮಾತಾಡ್ಕೋತಿರ್ತಾರಲ್ಲ, ಅವನ್ನ ಹಾಕ್ಬಿಡ್ದನ ಆನ್ಲೈನ್ ಸ್ಕ್ರಿಪ್ಟ್. ಈಗ ಬ್ಯಾಸ್ ಮುಗಿಲಿ, ಬಿಸಿಲಿಗೆ ಎಲ್ಲರೂ ಕೊಂಡಿ ಊರ್ದು ಮನೆಗೆ ಹೊಂಟಾರು. ಮುಂದೆ ಟೈಮ್ ಸಿಕ್ಕಾಗ ಜೂನ್ ನಡ್ಕೊಂಡು ತಂಪು ಬರ್ತೈತಿ. ತಂಪನ್ಯಾಗ ಮಾಡೋಣ. ಯೂಟ್ಯೂಬ್ದು ಅಪ್ಲೋಡ್ ಆಕೈತಿ, ಮತ್ತೆ ರೆಕಾರ್ಡ್ ಆಗತ್ತಿದಲ್ಲ ಮಗನ. ತಂಪಿನ್ಯಾಗ ಕಾವಾಗಂಗೆ ಮಾಡೋದು, ಕಾವಿನ ತಂಪಾಗಂಗೆ ಮಾಡೋದು ಹೇಳ್ತಾರ ಅವ್ರ. ನೋಡಿರಿ ನಮ್ಮ ಹುಡುಗರು ಹೆಂಗದಾರ, ಇಂಥ ವಯಸ್ಸಿನಾಗ ಇಂಥ ಮಾತಾಡ್ತಾರೋ. ನೀವು ನೋಡಿರಿ ಏನು ಇವನ ಬಗ್ಗೆ ಕಮೆಂಟ್ ಮಾಡಿರಿ. ಇವತ್ತು ಫಸ್ಟ್ ವೀಡಿಯೋ ಮಾಡತ್ತೀನಿ ಒಂದು ಬಾಹುಬಲಿ ದೇಸಾಯಿ ಇವನ ಹೆಸರು. ದೇಸಾಯಿ ಹುಡುಗ ಹಿಂಗೆ ಮಾಡೈತಿ. ನೀವು ಯಾರ್ಯಾರು ದೇಸಾಯಿ ಅದ ನೀವು ಕಮೆಂಟ್ ಮಾಡಿರಿ. ಅದು ರೂಟ್ರು ಹೊಡೆದಾರಿ 2 ಸಾತ್ ನೀ ಕೆಲ್ಸಕ್ಕೆ ಬರಾಕತ್ತ. ಒಂದು 3 ತಿಂಗಳು ಆತ್ರಲ್ಲ. ಎಕ್ಸ್ಪೀರಿಯನ್ಸ್ ಹೆಂಗೈತಿ ನಮ್ಮಲ್ಲಿ? ಫುಲ್ ಐತ್ರಿ. ಫುಲ್ ಐತಿ. ಅಗ್ರಿಕಲ್ಚರ್ ಹೆಂಗೆ ಅನ್ಸತ್ತೆ ನಮ್ದು ಅಗ್ರಿಕಲ್ಚರ್ ನೋಡೋಣ. ಮಾಡಲ್ದವ್ರೆಲ್ಲ ಕಸ ಕೆತ್ತಾಕ ಹೋಗೋರೆಲ್ಲ ಸಕಟ್ ಇಲ್ಲಿ ಬಂದು ಏನು ಬೇಕಾದೆಲ್ಲ ಕಲಿಬೋದ್ರಿ. ಅನ್ನ ಮಾತಾ ಅವಳ ಕೀವ್. ನಮ್ಮ ಕಾಕ ನೋಡ್ರಿ 60 ವರ್ಷ ಆದ್ರೂ ನಾವು ದುಡಿದು ಬಿಡುವದ. ಒಟ್ಟಾಗಿ
ಹೆಂಗಂದ್ರೆ ಈಗ ಸೂಪರ್ ಬೈಕ್ ಓಡ್ತಿರ್ತೈತಿಲ್ಲ ಹಂಗೆ ಒಟ್ಟು ಸ್ಪೀಡ್ಲಿ ಓಡ್ತಿರ್ತಾನು ಒಟ್ಟು ಚಂಜಿಗೆ ಅದು ತಿರ್ದಾಕ ಊರ ಹೋದಾತರ ಒಟ್ಟು ಅವಾಗ ಯಾವ ಗಾಡಿನೂ ಕೇಳಂಗಿಲ್ಲ ಏನೂ ಇಲ್ಲ ಯಾರಾದ್ರೆ ಗಾಡಿ ಕೈ ಮಾಡಿ ಹಾಕುತ್ತಾಕ ಹೋಗಿ ಬಿಡ್ತಾನು ಒಟ್ಟು ದಿನ 100 ರೂಪಾಯಿ ಕಂಪಲ್ಸರಿ ಬೇಕು ಹಾಂ ಆಮೇಲೆ ಮತ್ತು ಯಾವ ಫಂಕ್ಷನ್ ಬಂದು ಅಂದ್ರೆ ಆಗೇನೈತಿ 200 300 100 ಸಾಲಂಗಿಲ್ಲ ನಮ್ಮ ಕಾಕಾಗ ಜಗತ್ ಏನು ಮಾಡಂಗಿಲ್ಲ ಜಗ್ಗುನು ಅದ ಸುದ್ದಾಕತೈತಿ ನಾಮ ಏನು ಜಗ್ತಿ ಕಂಡಬಿಟ್ಟು ತಿಡಿಬಿದ್ದಾವು ನೋಡ್ರಿ ಹೆಂಗೆ ಜಗಾಡ್ತಾರೋ ಟ್ರೈನಿಂಗ್ದಾಗ ನಾ ಮುಂದೆ ಇರ್ಲಿಕ್ಕೆ ಕುಸ್ತಿ ಹಿಡಿಬಿಡ್ತಾರೋ ಸೊ ಅದಕ್ಕೆ ಇವ್ರು ಮುಂದೆ ನಿಂದಿರ್ಬೇಕಾಕತಿ ನೋಡೋದು ಹೆಂಗೆ ಕಾಯ ಪುಗಲಾನ್ ಈ ತಿಡಿ ತಕೊಂಬ ಹೋಗಿ ತಗೊಳ್ ಹೋಗ ಯಾರು ತಗೋ ಜಗ ಬೇಡ್ರಿ ನಮ್ಮ ಮುಂದೆ ಹೆಂಗೆ ಮಾಡತ್ತಾರೆ ಮರ ಹರ್ಯಾನ ಹೆಂಗೆ ಮಾಡ್ರಿ ಮತ್ತೆ ಬಡ್ದಾರೆ ಇರ್ಬೇಕು ನೀವು ಮ್ಯಾನೇಜರ್ ಏನು ಮಾಡತ್ತಾನ ಮತ್ತೆ ಕೆಸು ಮಾಡಿರ್ತಾನಲ್ಲ ಕಾಲು ಹೋಗಿತ್ತು ಒಂದವ್ರಿಗೆ ನಿಂತ್ರ ಟ್ರೈನಿಂಗ್ ಹೆಂಗೆ ಕೊಡೋ ಅವ್ರಿಗೆ ಅವ ಬರ್ತಾನೋ ವಾಂಕಾಂಗ್ ಸಾಲ ಬಿಡ್ತಾನ ಸೊ ಅಷ್ಟೇ ಫ್ರೆಂಡ್ಸ್ ರೈತರೇ ನಿಮಗೆ ನೆಕ್ಸ್ಟ್ ಇನ್ನು ಯಾವ್ದು ವಿಡಿಯೋ ಬೇಕಲ್ಲ ಅದು ಯಾವ್ದು ಕ್ರಾಪ್ ಬಗ್ಗೆ ಅದನ್ನ ಕಮೆಂಟಾಗಿ ತಿಳಿಸ್ರಿ ಅದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್